Pomegranate, where are you going ಅನ್ನೋ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಜಿಮ್ಮಿಂದ. ಸೊ ಜಿಮ್ಮಿಗೆ ಹೋಗಿ ವರ್ಕೌಟ್ ಮುಗಿಸಿ ನಂತರ ಏನಪ್ಪ ಹೀಗೆ ಕಾಣ್ತಿದ್ದೀನಿ ಅಂದ್ಕೊಂಬೇಡಿ. ಸೊ ಫುಲ್ ಸ್ವೆಟ್ಟಾಗಿ ಟಯರ್ಡ್ ಆಗಿದ್ದರಿಂದ ಆ ಥರ ಕಾಣ್ತಿದ್ದೀನಿ. ಸೊ ಇಲ್ಲಿಂದ ನಾವು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ಸೊ ತರಕಾರಿ ತರಬೇಕಿತ್ತು. ಸೊ ಅಲ್ಲಿಂದ ನಾವು ಹೊರಟಿದ್ದು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ. ಸೊ ಇವರು ಕೂಡ ನಮ್ಮ ಫ್ರೆಂಡ್. ಸೊ ನಾವು 3 ಜನ ಒಟ್ಟಿಗೆ ಜಿಮ್ ಹೋಗ್ತೀವಿ. ಸೊ ಇಲ್ಲಿಂದ ನಮ್ಮ ವರ್ಕೌಟ್ ಮುಗಿಸಿ ನಾವು ನೆಕ್ಸ್ಟು ಹೋಗ್ತಾ ಮಾರ್ಕೆಟಿಗೆ. ಇಲ್ಲೇ ನಮ್ಮದು ಆನ್ ದ ವೇ ಒಬ್ಬರು ಸೂಪ್ ಮಾರ್ತಾರೆ. ಸೊ ಆ ಸೂಪ್ನ ಕುಡ್ಕೊಂಡು ಅಲ್ಲಿಂದ ಸೂಪ್ ಕುಡಿಯುವಾಗ ನೀವು ನೋಡ್ಬೋದು, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನಾಟ್ ಬೆಸ್ಟ್ ಫ್ರೆಂಡ್ ಬಿಕಾಸ್ ಇದು ಯಾರಂತ ಗೊತ್ತಿಲ್ಲ. ರೋಡ್ನಲ್ಲಿ ನೋಡಿದ್ದು ಎಷ್ಟು ಕ್ಯೂಟಾಗಿದೆ ಅಲ್ವಾ ಅಂತ ತೆಕ್ಕೊಂಡಿದ್ದು. ಬಿಕಾಸ್ ನನಗೆ ಸ್ಪೆಷಲಿ ನಾಯಿಗಳಂದರೆ ತುಂಬಾ ಇಷ್ಟ. ಸೊ ಕಮೆಂಟಲ್ಲಿ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೆಲ್ಲ ಯಾರಿಗೆ ನಾಯಿ ಅಂದರೆ ಇಷ್ಟ ಅಂತ. ಸೊ ಅಲ್ಲಿಂದ ನಾವು ಸೂಪ್ ಕುಡ್ಕೊಂಡು ನೆಕ್ಸ್ಟು ತರಕಾರಿಗಳೆಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಇವ್ರು ಹೇಳ್ತಿದ್ದಾರೆ ನೋಡಿ ಹೇಗೆ ತೊಗೋಬೇಕು ತರಕಾರಿ ಅಂತ. ಯೂಶ್ವಲಿ ನಂಗೆ ತರಕಾರಿ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಎವ್ರಿ ಟೈಮ್ ಅವರೇ ಎಲ್ಲನೂ ಸೆಲೆಕ್ಟ್ ಮಾಡಿ ತೊಗೊಳ್ತಾರೆ. ಸೊ ಅಲ್ಲಿಂದ ತರಕಾರಿ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ರೀಚ್ ಆಗಿದ ತಕ್ಷಣ ಮನೆಗೆ ಹೋಗಿ ಇದೆಲ್ಲನೂ ಕೂಡ ನಾವು ಸಗ್ರಿಗೇಟ್ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಹಾಗೆ ಎಲ್ಲ ಕವರ್ನಲ್ಲಿ ಇಟ್ಟರೆ ಹಾಳಾಗ್ಬಿಡುತ್ತಲ್ವ. ಸೊ ಹಾಗಾಗಿ ಏನೆಲ್ಲ ತಂದಿದ್ದೀವಿ, ಹೇಗೆ ಸಗ್ರಿಗೇಟ್ ಮಾಡಿ ಅದನ್ನು ಅರೇಂಜ್ ಮಾಡ್ತೀನಿ ಅದನ್ನು ನೋಡೋಣ ಬನ್ನಿ. ಎಲ್ಲನೂ ಬಂದ್ಬಿಟ್ಟು ಬಾಕ್ಸ್ ಒಳಗೆ ಹಾಕಿ ಅರೇಂಜ್ ಮಾಡಬೇಕು. ಸೊ ಇವರೇನೋ ಹೆಲ್ಪ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾರೆ. ನೋಡೋಣ ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ. ಆದಷ್ಟು ಬೇಗ ಪಟಪಟ ಅಂತ ಮುಗಿಸ್ತೀನಿ ನೋಡಿ. ಚಟಾಪಟ್ ಎಲ್ಲ ಭಯಾನಕ ರೇಟ್ ಆಗಿಬಿಟ್ಟಿದೆ. ಸೊ ನೋಡಿ ಸ್ವೀಟ್ ಕಾರ್ನ್ ತಂದ್ವಿ. ಸ್ವೀಟ್ ಕಾರ್ನ್, pomegranate, where are you going ಅನ್ನೋ ಥರ ಇದೆ. ಸೊ ಬ್ರಾಕ್ಲಿ ತಂದ್ವಿ. ಬ್ರಾಕ್ಲಿ 100 ರೂಪೀಸ್ ಆಗಿದೆ. 150 ಅಪ್ಪ ತಮ್ಮ, ಸಾರಿ 150 ಅಂತ. ನೋಡಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ದೊಡ್ಡದಾಗಿದೆ. 10 ಆಗೋ ಜಾಗದಲ್ಲಿ 2 ಹಾಕಿದ್ರೆ ಸಾಕು. ಸೊ ಅದಕ್ಕೆ ನಾವು ದೊಡ್ಡದಾಗಿ ತರ್ತೀನಿ. ಯಾರು ಸುಮ್ಮನೆ ಹಾಕೊಂಡು ಚಿಕ್ಕದನ್ನ ಹಾಕೊಂಡು ಹಿಂಗೆ ಏನಾದ್ರು ಬದಲು ದೊಡ್ಡನೇ ಇರ್ಕೊಂಡು ಮಾಡಿದ್ರೆ ಕೆಲಸ ಮುಗೀತು. ಬ್ರಾಕ್ಲಿನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಕವರ್ನಲ್ಲಿ ಹಾಕಿಟ್ಬಿಡ್ತೀನಿ ಬಾಕ್ಸಿಗೆ. ಸೊ ದಟ್ ಅವಾಗ ಕ್ಲೀನ್ ಮಾಡಬೇಕು. ಅದೆಲ್ಲ ಏನು 5 ನಿಮಿಷ ಕೂತ್ಕೊಂಡು ಪಟ ಅಲ್ಲ ಬಿಡಿಸ್ಬೇಕಾ ಇದು ಹೆಂಗೆ? ಹ್ಞೂ ಬಿಡಿಸ್ಬೇಕು. ಸೊ ನೋಡಿ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಡ್ತೀನಿ. ತೊಳಿ. ಸೊ ನೋಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ಎತ್ತು ಸ್ಟ್ಯಾಂಡಿಗೆ ಹಾಕ್ಬಿಡ್ತೀನಿ. ಸೊ ಗೈಸ್ ಏನಂದರೆ ಅರ್ಜೆಂಟ್ಗೆ ಅವಾಗ ಕುತ್ಕೊಂಡು ಒಂದೊಂದಾಗಿ ಈ ಥರ ಕೀಳ್ಕೊಂಡು ಕೂತಿರೋಕ್ಕಾಗಲ್ಲ. ಅದಕ್ಕೆ ಇವಾಗ ಎಲ್ಲ ಸಗ್ರಿಗೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಕುಕ್ ಮಾಡಬೇಕಾದ್ರೆ. ಇಲ್ಲಾಂದರೆ ಏನಾಗುತ್ತೆ ಮತ್ತೆ ಇದೆಲ್ಲ ದಂಡೆಲ್ಲ ನೋಡಿ ಬೇಗ ಕೊಳ್ತೋಗ್ಬಿಡುತ್ತೆ. ಈ ಥರ ಕೊಳ್ತೋಗೋಕೆ ಬ್ಯಾಡ್ದಂತ ಈ ಥರ ಸಪ್ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ಇದು ಈಸಿ ಎಲ್ಲ ಕೆಲಸ. ಸೊ ಈ ಥರ ಬಾಕ್ಸಲ್ಲೆಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಾವು ಹಾಗೆ ಮಾತಾಡಿಕೊಂಡು ಫುಲ್ಲು ಪುದೀನ ಆ್ಯಂಡ್ ಕೊತ್ತಂಬರಿ ಬೇರೆ ಏನೇನು ತಂದಿದ್ವಿ ಅಲ್ಲ ಎಲ್ಲನೂ ಸಗ್ರಿಗೇಟ್ ಮಾಡಿಕೊಂಡು ಇಟ್ಕೊಂಡು ಅರೇಂಜ್ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಪಾಪ ತುಂಬಾ ಹೆಲ್ಪ್ ಮಾಡಿಕೊಟ್ರು ಎಲ್ಲನೂ ಮಾಡೋದಕ್ಕೆ. ಬೇಗನೆ ಮುಗಿಸ್ತೀವಿ. ಹ್ಯಾವಿಂಗ್ ಮಸಾಲ ದೋಸೆ. ನನ್ನ ಮಸಾಲೆ ದೋಸೆ ಇದು. ಸೊ ಹಾಗೆ ಸ್ವಲ್ಪ ಈಚೆ ಬಂದಿದ್ವಿ ಕೆಲಸದ ಮೇಲೆ. ಹಾಗೆ ಕಪ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಕಪ್ ಜ್ಯೂಸ್ ಕುಡಿತಿದ್ದೀವಿ. ಸೊ ಯೂಶ್ವಲಾಗಿ ಕಪ್ ಜ್ಯೂಸ್ ಜಾಸ್ತಿ ಕುಡಿಯಲ್ಲ ಬಿಕಾಸ್ ಯೂಶ್ವಲಿ ನಮ್ಮಿಬ್ಬರಿಗೂ ಬಾಡಿ ತುಂಬಾ ಹೀಟು. ಸೊ ಆ್ಯಂಡ್ ಕಪ್ ಜ್ಯೂಸು ತುಂಬಾ ಹೀಟ್ ಆಗಿರೋದ್ರಿಂದ ನಾವು ಯೂಶ್ವಲಾಗಿ ಕುಡಿಯಲ್ಲ, ಯಾವಾಗಾದರೂ ಒಕೇಶ್ನಲಿ ಕುಡಿತೀವಿ ಅಷ್ಟೇ. ಆ್ಯಂಡ್ ಆಲ್ಸೋ ಪಾಪ ಈ ಅಣ್ಣ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಜ್ಯೂಸು. ಆ್ಯಂಡ್ ಆಲ್ಸೋ ಇನ್ನೂ ಹಾಫ್ ಗ್ಲಾಸ್ ಎಕ್ಸ್ಟ್ರಾನೇ ಕೊಟ್ಟರು ನಮಗೆ ಜ್ಯೂಸು. ಸೊ ಅಲ್ಲಿಂದ ನಾವು ಜ್ಯೂಸನ್ನ ಕುಡ್ಕೊಂಡು ನೆಕ್ಸ್ಟು ಹೊರಟ್ವಿ. ಇದು ನೀವೇನು ನೋಡ್ತಿದ್ದೀರಾ, ಇದು ನೈಟ್ನ ಬಿಟ್ಟಾಗಿರುತ್ತೆ. ಸೊ ಊಟ ಎಲ್ಲ ಮುಗಿಸಿ ಒಂದು ಚಾಕ್ಲೇಟ್, ಇದು ಬಂದು ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್, ನಮ್ಮ ಟ್ಯಾಟೂ ಟ್ರೈನಿಂಗ್ ಸ್ಟೂಡೆಂಟ್ ಇದ್ದಾರಲ್ವ, ಸಂತೋಷ್ ಅಂತ ಹೇಳಿಬಿಟ್ಟು ಅವ್ರ ಹೆಸರು, ಅವ್ರು ತಂದುಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಒಂದು ಡೈರಿ ಮಿಲ್ಕ್ ಸಿಲ್ಕ್ ತಂದುಕೊಟ್ಟಿದ್ರು. ಸೊ ಅದನ್ನು ತಿಂದು ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ.